ಆರಂಭ ಮಾಡೋಣ. ಯಾರಿಗೆ ಲಾಭ? ಲೋಕಸಭೆ ಚುನಾವಣೆ ವಿಚಾರ ಒಂದು, ರಾಜ್ಯದಲ್ಲಿ ನಡೀತಿರುವಂತಹ ಧರ್ಮಾಧಾರಿತವಾದಂತಹ ಮತ್ತು ದ್ವೇಷದ ರಾಜಕಾರಣ ನಡೀತಾ ಇದೆಯಾ ಅನ್ನುವಂಥದ್ದು ವಿಚಾರ ಇನ್ನೊಂದು ಪೋಸ್ಟರ್ ವಾರ್ ಶುರುವಾಗಿದೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳಿ ಬಿಜೆಪಿಗರು ಪೊಲೀಸ್ ಸ್ಟೇಷನ್ ಮುಂದೆ ಪತ್ರವನ್ನು ಅಥವಾ ಆ ಒಂದು ಪೋಸ್ಟರ್ಗಳನ್ನು ಹಿಡಿದು ಅಭಿಯಾನ ಶುರು ಮಾಡಿದರೆ ಕಾಂಗ್ರೆಸ್ ಅದಕ್ಕೆ ತಿರುಗೇಟನ್ನು ಕೊಟ್ಟಿದೆ. ನೀವು ಹಿಡಿದಿರಬೇಕಾದದ್ದು ಈ ಪೋಸ್ಟರ್ ಅಲ್ಲ, ಈ ರೀತಿಯ ಪೋಸ್ಟರನ್ನು ಹಿಡ್ಕೊಂಡು ಕೂತ್ಕೋಬೇಕು ಅನ್ನುವಂತಹ ಒಂದು ಪೋಸ್ಟನ್ನು ಹಾಕಿದೆ. ಅಂದರೆ ಯಾವ್ಯಾವ ರೀತಿ ಅಂತ ಅವರವರ ಫೋಟೋವನ್ನು ಹಾಕಿ ಒಂದಷ್ಟು ಪ್ರಕರಣಗಳನ್ನು ಅದರಲ್ಲಿ ಹಾಕಿ ಈ ಥರದ ಪೋಸ್ಟನ್ನು ಹಿಡಿಬೇಕಾಗಿತ್ತು ಅನ್ನುವ ರೀತಿಯಲ್ಲಿ ಒಂದು ಪೋಸ್ಟನ್ನು ಕಾಂಗ್ರೆಸ್ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಅದಕ್ಕೂ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರಾದ ಬಾಲಕೃಷ್ಣ ಅವರಿದ್ದಾರೆ. ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಹಾಗೆ ಬೆಂಗಳೂರು ನಗರ ಶ್ರೀರಾಮ್ ಸೇನೆ ಅಧ್ಯಕ್ಷರು ಭಾಸ್ಕರನ್ ಅವರಿದ್ದಾರೆ, ಎಸ್ ಭಾಸ್ಕರನ್ ಅವರು. ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಕಾಂತಿ ಶೆಟ್ಟಿಯವರು ಬಿಜೆಪಿ ವಕ್ತಾರರು. ವೆಲ್ಕಮ್ ಸರ್ ಮೇಡಮ್ ಕಾರ್ಯಕ್ರಮಕ್ಕೆ. ಹಾಗೆ ಸಾದಿಕ್ ಪಾಷಾ ಅವರು ಮುಸ್ಲಿಂ ಮುಖಂಡರು. ವೆಲ್ಕಮ್ ಸರ್. ಮೊದಲಿಗೆ ಕಾಂತಿ ಶೆಟ್ಟಿಯವರಿಂದ ಶುರು ಮಾಡ್ತೀನಿ. ಅಭಿಯಾನ ಶುರು ಮಾಡಿದ್ದೀರಿ, ವಿಭಿನ್ನವಾಗಿ ಅಭಿಯಾನವನ್ನು ಶುರು ಮಾಡಿದ್ದೀರಿ. ಈ ಅಭಿಯಾನ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಒಂದು, ನಾನು ರಾಮಭಕ್ತೆ, ನನ್ನನ್ನು ಕೂಡ ಬಂಧಿಸಿ. ಈಗ ಆತನ ಮೇಲೆ ಕೇಸ್ಗಳಿದೆ. ಅಲ್ಲಿ ಇವರು ಮಾತಾಡೋದು ನೀವು ಕೇಳಿಸ್ಕೊಂಡ್ರಿ, ಗೃಹ ಸಚಿವರು. ಆತನ ಮೇಲೆ 32 ಏನೋ ಕೇಸ್ ಇದೆ, 32-36 ಕೇಸ್ ಇದೆ. ಅವರಿಗೆ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿ ಇದು ರಾಜಕೀಯ ಮಾಡ್ತಾ ಇದೆ. ಇದು ರಾಜಕೀಯ ಮಾಡುವಂಥ ಪ್ರಶ್ನೆ ಅಲ್ಲ. ಇದು ಕಾನೂನು ಪ್ರಕಾರವಾಗಿ ಏನು ನಡಿಬೇಕೋ ಅದು ನಡೀತಾ ಇದೆ. ಬಿಜೆಪಿ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ. ಪುತ್ರನ್, ಈ ಶ್ರೀಕಾಂತ್ ಪೂಜಾರಿ ಅವರ ಮೇಲೆ 16 ಕೇಸುಗಳಿದ್ದದ್ದು ಸಹಜ. ಅದರಲ್ಲಿ 15 ಕೇಸುಗಳು ತಾರ್ಕಿಕ ಅಂತ್ಯ ಇವಾಗಲೇ ಆಗೋಗಿದೆ. 1992 ಒಂದೇ ಒಂದು ಕೇಸ್ ಇದ್ದು ಇವರು ಅಟೆಂಡ್ ಆಗಿಲ್ಲ ಅಥವಾ ಕಾಣೆ ಆಗಿದ್ದಾರೆ ಅಂತ ಒಂದು ಕೇಸ್ ಇತ್ತು. ಬಿಟ್ರೆ ಯಾವುದೇ ಕೇಸ್ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ, ಎಲ್ಲ ನ್ಯೂಸಲ್ಲೂ ಬಂದಿದೆ. ಬೇಕಾದ್ರೆ ಡೀಟೇಲ್ ಬೇಕಾದ್ರೂ ಕೊಡ್ತೀನಿ ನಾನು. 16ರಲ್ಲಿ 15 ತಾರ್ಕಿಕ ಅಂತ್ಯ ಈ ಮೊದಲೇ ಕಂಡಿದೆ. ಒಂದು 15 ಕೇಸ್ಗಳು ಖುಲಾಸೆಯಾಗಿದೆ. 1992ರ ಈ ಒಂದು ಕೇಸ್ ಪೆಂಡಿಂಗ್ ಅದು ಅವರು ಇರ್ಲಿಲ್ಲ, ಅವರು ಅಟೆಂಡ್ ಮಾಡಿದ್ದಾರೆ. ಒಂದೇ ಒಂದು ಕೇಸ್ ಇತ್ತು. ಇದು ದ್ವೇಷದ ರಾಜಕಾರಣ, ಇದು ಅಫೀಸ್ಮೆಂಟ್ ಪೊಲಿಟಿಕ್ಸ್, ಇದು ತುಷ್ಟೀಕರಣದ ರಾಜಕಾರಣ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯನವರು ತಿಳಿದವರು, ಲಾ ಓದಿದವರು, ಇಷ್ಟು ಸರಿ ಬಜೆಟ್ ಮಾಡಿದವರು, ಇಷ್ಟು ತಿಳಿದವರು ಈ ಮಾತನ್ನು ಇವರು ಹೇಳ್ತಾರಂತ ಹೇಳಿದ್ರೆ ರಾಜ್ಯದ ಜನರ ಮುಂದೆ ಅವರು ಹೇಳಬೇಕು. ಇಲ್ಲ, ನಾನು ಹೇಳಿದ 16 ಕೇಸ್ ಇಲ್ಲ, ಒಂದೇ ಒಂದು ಇದ್ದದ್ದು, ಇದನ್ನು ಅವ್ರು ನಿಜ ಹೇಳಬೇಕು ಅಂತ ಈ ವಾಹಿನಿ ಮುಖಾಂತರ ಹೇಳ್ತೀನಿ. ಒಂದನೇದು. ಎರಡನೇದು, ಮುಸಲ್ಮಾನ ಮುಖಂಡರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಕಿವಿ ಮೇಲೆ ಹೂವು ಇಡ್ತಾ ಇದೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ. 2007ರಲ್ಲಿ ಅವರು ಮುಸ್ಲಿಮರ ಅಭಿವೃದ್ಧಿಗೆ 100 ಕೋಟಿ ಅಂತ ಹೇಳಿದ್ರು. ಅದರಲ್ಲಿ ಕೇವಲ 1 ಲಕ್ಷನ ಬಿಡುಗಡೆ ಮಾಡಿದ್ದು. ಇದು ಮುಸ್ಲಿಮರ ಕಿವಿಗೆ ಹೂವು ಇಡ್ತಾ ಇರೋದು ಕಾಂಗ್ರೆಸ್. ಅಂದ್ರೆ ಮುಸ್ಲಿಮರ ಓಲೈಕೆ ಆಗ್ತಾ ಇದೆಯೋ, ಹಿಂದೂಗಳ ವಿರೋಧವನ್ನ ಕಟ್ಕೊಳ್ತಾ ಇದೆಯೋ? ನಾನು ಒಂದು ಈ ವಾಹಿನಿ ಮುಖಾಂತರ ಆಗ್ರಹಿಸ್ತೀನಿ ಮಾನ್ಯ ಗೃಹ ಸಚಿವರಿಗೆ ಮತ್ತು ಸಿಎಂ ಅವರಿಗೆ, ಕರ್ನಾಟಕದ ಎಲ್ಲಾ ಜಿಲ್ಲೆಯ ಎಲ್ಲಾ ಕೇಸ್ಗಳನ್ನು ರಿಓಪನ್ ಮಾಡಿ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಬರೀ ಇದು ಮಾತ್ರ ಅಲ್ಲ, ಎಲ್ಲವನ್ನೂ ಓಪನ್. ಅವ್ರು ಹೇಳ್ತಾರಲ್ಲ ಎಲ್ಲವನ್ನೂ ಹೇಳಿದೀನಂತ, ಬರೀ ಹುಬ್ಳಿ 1-2 ಜಿಲ್ಲೆ ಬೇಡ, ಎಲ್ಲಾ ಜಿಲ್ಲೆದು ಓಪನ್ ಮಾಡಿ. ಎಲ್ಲ ಯಾಕೆ? ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆ ಇದೆ, ಅದರ ಬಗ್ಗೆ ಅವರಿಗೆ ಸಮಯ ಇಲ್ಲ. ಇದನ್ನು ಈಗ ಬರುವ 22ರಲ್ಲಿ ರಾಮ ಮಂದಿರ ಇದು ಆಗ್ತಾ ಇದೆ ವಿಜೃಂಭಣೆಯಿಂದ. ಇಡೀ ದೇಶ ರಾಷ್ಟ್ರವ್ಯಾಪಿ ಎಲ್ಲರೂ ಸಂಭ್ರಮಿಸ್ತಾ ಇರುವಾಗ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಈ ತುಷ್ಟೀಕರಣದ ರಾಜಕೀಯ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ? ಕರ್ನಾಟಕದ ಬಗ್ಗೆ ಈ ತರ ಇಷ್ಟು ಕೇವಲವಾಗಿ ನಾಚಿಕೆ ಆಗ್ತಾ ಇಲ್ವಾ? ಇಡೀ ದೇಶದ ಜನತೆ ನೋಡ್ತಾ ಇದ್ದಾರೆ. ಇದ್ರಲ್ಲೂ ಮತ್ತೆ ಹೇಳ್ತಿದ್ದಾರೆ 16 ಕೇಸ್ ಇದೆ ಅಂತ. ಮೊನ್ನೆ ಸಿದ್ದರಾಮಯ್ಯ ಅವರು ದಯವಿಟ್ಟು ಮತ್ತೊಮ್ಮೆ ಚೆಕ್ ಮಾಡಿ, ಗೃಹ ಸಚಿವರ ಹತ್ರ ಮುಖತಃ ಇನ್ನೊಂದ್ಸರಿ ಚೆಕ್ ಮಾಡಿ ನೋಡಿ. ಇಡೀ ರಾಜ್ಯದ ಜನತೆ ಬೆತ್ತಲಾಗಿ ನಿಂತಿದ್ದಾರೆ ಜನತೆ ಎದುರುಗಡೆ ಈ ತರ ಮಾತಾಡ್ಕೊಂಡು. ಈಗಾಗಲೇ ತಾರ್ಕಿಕ ಅಂತ್ಯ ಕಂಡಂತ ಕೇಸ್ಗಳನ್ನ 16 ಇದೆ ಅಂತ ಸಿಎಂ ಸ್ಥಾನದಲ್ಲಿ, ಸಿಎಂ ಕುರ್ಚಿಯಲ್ಲಿ ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದ್ರೆ ನಾಚಿಕೆ ಆಗಲ್ವಾ ಸರ್ ನಿಮ್ಗೆ? ಯಾಕೆ ಮಾತಾಡ್ತಿದ್ದೀರಾ? ಓಕೆ ಬಾಲಕೃಷ್ಣ ಅವರೇ.